ಬೆಂಗಳೂರಲ್ಲಿ ಎಷ್ಟು ವರ್ಷ ಇದ್ರಿ ಹೇಳಿ ಸರ್ ನೀವು? 8 ವರ್ಷ. 8 ವರ್ಷ ಅಂದ್ರೆ ಬಿಸಿಬೇಳೆ ಬಾತು, ರಾಗಿ ಮುದ್ದೆ ಇಂದ ಹಿಡಿದು ಎಲ್ಲ ಪ್ರತಿಯೊಂದು ಮಾಡ್ತಾರೆ. ಇದೆಲ್ಲ ಏನು ಸರ್ ನೋಡ್ಬೋದಾ, ತೋರಿಸ್ಬೋದಾ? ಇದು ಫುಡ್ ಟೆಂಪರೇಚರ್. ದೇವರು, ನೀವು ನೋಡ್ತಾ ಇದ್ದೀರಾ ಕರ್ನಾಟಕದ ಹೋಟೆಲ್ ಓನರ್ಸು, ತಂದೆ ತಾಯಿ ನೋಡಿ ಇಲ್ಲಿ ಮಗ ಸೊಸೆ ಎಲ್ಲ ಕೂತವ್ರೆ. ನೀವು ನೋಡ್ತಾ ಇದ್ದೀರಾ ಶ್ರೀಲಂಕಾದ ಕೊಲಂಬೋದಲ್ಲಿರೋ ಅಂತ ಇಂಡಿಯನ್ ರೆಸ್ಟೋರೆಂಟ್ ನ ಮೇನ್ ಸ್ಪೆಷಾಲಿಟಿ ಏನು ಅಂದ್ರೆ ಇಲ್ಲಿ ಮಸಾಲೆ ದೋಸೆ, ಬಿಸಿಬೇಳೆ ಬಾತು, ಉಪ್ಪಿಟ್ಟು ಎಲ್ಲ ಸಿಗುತ್ತೆ. ಸರ್ ಹೇಳಿ ಸರ್, ಕರ್ನಾಟಕದಿಂದ ಬಂದ್ಬಿಟ್ಟು ಇಲ್ಲಿ ರೆಸ್ಟೋರೆಂಟ್ ಓಪನ್ ಮಾಡಿದ್ದೀರಾ, ಏನ್ ಇದಕ್ಕೆ ನಿಮ್ ಪ್ರೇರಣೆ? ಅಂದ್ರೆ ಫಸ್ಟ್ ಇಲ್ಲಿ ಮುಂಚೆಯಿಂದನೂ 4-5 ವರ್ಷದಿಂದ ಬರ್ತಾ ಇದ್ದೆ. ಊಟ ಮುಖ್ಯವಾದೇನು ಅಂದ್ರೆ ಮನುಷ್ಯನಿಗೆ ಊಟ ಬೇಕು. ನನಗೇನು ಅಂದ್ರೆ ನಾನು ಫುಡ್ಡಿ ಹುಡ್ದಾಗಿಂದ ಆವಾಗಿಂದ ನಮ್ಗೇನು ಅಂದ್ರೆ ಊಟ ಒಂದ್ ದಿವಸ ಸರಿಗಿಲ್ಲ ಅಂದ್ರೆ ನಮ್ಗೆ ತಡೆಯಕ್ಕಾಗಲ್ಲ. ಹೋಗ್ತಾ ಇರೋ 4-5 ವರ್ಷ ಆದ್ಮೇಲೆ ನನಗೆ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಬಂತು, ನಾವೇ ಯಾಕೆ ಓಪನ್ ಮಾಡಬಾರ್ದು ಅಂತ. ಅದಕ್ಕೆ ಓಪನ್ ಮಾಡಿದ್ವಿ ಇಲ್ಲಿ. ಇನ್ನೊಂದೇನು ಅಂದ್ರೆ ನಾನು ಎಲ್ಲೇ ಹೋದ್ರೂ ಕರ್ನಾಟಕ ಸ್ಟೈಲ್ ಯಾವತ್ತೂ ಸಿಗಲ್ಲ. ಮಸಾಲೆ ದೋಸೆ ಅಂದ್ರೆ ತಮಿಳ್ನಾಡು ಸ್ಟೈಲ್ ಮಾಡ್ಕೊಟ್ಬಿಡ್ತಾರೆ, ಪೇಪರ್ ಮಸಾಲೆ ದೋಸೆ ತರ. ನಮ್ಗೆ ಬೆಣ್ಣೆ ಮಸಾಲೆ, ತುಪ್ಪದ ಮಸಾಲೆ ತಿಂದು ಬೆಳೆದಿರೋರ್ಗೆ ಆ ತರ ಶೈಲಿ ಸಿಕ್ಕಿದ್ರೆ ಇಷ್ಟ ಆಗುತ್ತೆ. ಸೂಪರ್. ಹಂಗಾದ್ರೆ ಈಗ ಶ್ರೀಲಂಕಾದವ್ರಿಗೆ ನೀವು ಮಸಾಲೆ ದೋಸೆ ತಿನ್ನಿಸ್ತಾ ಇದ್ದೀರಾ? ಮಸಾಲೆ ದೋಸೆನೂ ತಿನ್ನಿಸ್ತಾ ಇದೀವಿ, ಸ್ವಲ್ಪ ದಿವಸಕ್ಕೆ ರವೆ ಉಂಡೆನೂ ತಿನ್ನಿಸ್ತೀವಿ, ಮೈಸೂರು ಪಾಕು ತಿನ್ನಿಸ್ತಾ ಇದೀವಿ. ಸೊ ಕನ್ನಡಿಗರು ಓನರ್ಸ್ ಅಂತ ಕೇಳಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಎಲ್ಲೆಲ್ಲೆಲ್ಲ ಕನ್ನಡಿಗರು ಇದ್ದಾರೆ ನೋಡಿ. ಶ್ರೀಲಂಕಾದಲ್ಲಿ ಬಂದ್ರು ಇಲ್ಲೂ ಕನ್ನಡಿಗರು, ರಷ್ಯಾದಲ್ಲಿ ಹೋದ್ರು ಅಲ್ಲೂ ಕನ್ನಡಿಗರು. ಈಗೆಲ್ಲ ಕನ್ನಡಿಗರು ಎಲ್ಲ ಬಿಸ್ನೆಸ್ ಮಾಡ್ತಾರೆ, ಹೋಟೆಲ್ ರೆಸ್ಟೋರೆಂಟ್ ಓನರ್ಸ್, ಮತ್ತೆ ಇನ್ನ ಹಲವಾರು ಬಿಸ್ನೆಸ್ ಗಳು ಮಾಡ್ತಾವ್ರೆ. ಅದೇ ಖುಷಿ, ಕನ್ನಡದವ್ರು ಹಿಂಗ್ ಬೆಳೀತಾ ಇರ್ಲಿ, ಅದೇ ಖುಷಿ ನಮ್ಗೆ. ನಮ್ ದೇವ್ರುಗಳೆಲ್ಲ ಬೇರೆ ದೇಶದಲ್ಲಿ ಇದ್ದವರೆಲ್ಲ ಅಲ್ಲೂ ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ಯಾವತ್ತಾದ್ರು ಸೀಕ್ರೆಟ್ ಟಿಪ್ಸ್ ಏನಾದ್ರು ಹೇಳಂಗಿದ್ರೆ ನೀವು ಹೇಳಬಹುದು? ಒಂದು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿ, ಫ್ಯಾಷನ್ ನ ಬಿಟ್ಕೊಡ್ಬೇಡಿ, ಆಮೇಲೆ ಪೇಷನ್ಸ್ ಇಟ್ಕೊಳ್ಳಿ. ಇಲ್ಲ ಹೆಂಗೆ ಅಂದ್ರೆ ಇವತ್ತು ತಿಂದಿರೋರ್ಗೆ ಇವತ್ತು ಇಷ್ಟ ಆಯ್ತು ಅಂದ್ರೆ ನಾಳೆ ತಿರ್ಗಾ ಅದೇ ತರ ಊಟನ ಹುಡ್ಕೊಂಡ್ ತಿರ್ಗಾ ನಮ್ಮ ಹತ್ರ ಬಂದಾಗ ಅವು ಲಾಸ್ಟ್ ಟೈಮ್ ಏನ್ ತಿಂದಿದ್ರು ಅದೇ ತರ ಇಲ್ಲಿ ನಾವು ತಿರ್ಗಾ ಬಡಿಸ್ಬೇಕು. ಆಗ ತಿಂದಾಗ್ಲೇ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು. ಸರ್ ನಮಸ್ಕಾರ, ಹೆಂಗಿದ್ದೀರಾ? ಹೆಡ್ ಶೆಫ್ ಏನ್ ಮಾಡ್ತಾ ಇದ್ದೀರಾ ಸರ್ ಶ್ರೀಲಂಕಾದಲ್ಲಿ? ಬೆಂಗಳೂರಲ್ಲಿ ಎಷ್ಟು ವರ್ಷ ಇದ್ರಿ ಹೇಳಿ ಸರ್ ನೀವು? 8 ವರ್ಷ. 8 ವರ್ಷ ಅಂದ್ರೆ ಬಿಸಿಬೇಳೆ ಬಾತು, ರಾಗಿ ಮುದ್ದೆ ಇಂದ ಹಿಡಿದು ಎಲ್ಲ ಪ್ರತಿಯೊಂದು ಮಾಡ್ತಾರೆ. ಇದೆಲ್ಲ ಏನು ಸರ್ ನೋಡ್ಬೋದಾ, ತೋರಿಸ್ಬೋದಾ? ಇದು ಫುಡ್ ಟೆಂಪರೇಚರ್. ಇದೇನ್ ಕಿಟ್ಕೊಂತೀರಾ? ಫುಡ್ ಎಷ್ಟು ಬಿಸಿ ಆಗಿದೆ ಚೆಕ್ ಮಾಡಕ್ಕೆ. ಓಕೆ. ಈ ಪೆನ್ಗಳೆಲ್ಲ ಏನು ಅಡಿಗೆ ಮನೇಲಿ ಏನಕ್ಕೆ ಕೆಲ್ಸಕ್ಕೆ ಬರ್ತದ ಪೆನ್ನು? ನಮ್ಗೆ ಇವೆಂಟ್ ಹೈಲೈಟ್ ಮಾಡ್ತಾ ಇದೀವಿ. ಮಾರ್ಕ್ ಪೆನ್. ಓಕೆ. ಪೆನ್ ಬೇಕು ಸುಮ್ಮನೆ ಏನಾರು ಬರೆಯಕ್ಕೆ. FD ಇರ್ಕಿಂಗೆ ತಮಿಳ್ ಸ್ಟಾಫ್ಸ್ ಎಲ್ಲ. ಹಲೋ, ಹೌ ಆರ್ ಯು? 3 ಜನ, 4 ಜನ, 5 ಜನ, ಎಷ್ಟು ಜನ ಸರ್? ಎಷ್ಟು ಜನ ಇದ್ದಾರೆ ಟೋಟಲ್ ಸ್ಟಾಫ್? ನಮ್ಮಲ್ಲಿ ಟೋಟಲ್ ಆಗಿ ಇವಾಗ 8 ಜನ ಪ್ಲಸ್ ಇನ್ನೊಂದಿಬ್ಬರು ಇದ್ದಾರೆ. 10 ಜನ ಇವಾಗ. 10 ಜನ ರೆಸ್ಟೋರೆಂಟ್ ನಡೆಸ್ತವ್ರೆ. 10 ಜನ ಅವರೇ ರೆಸ್ಟೋರೆಂಟ್ ನೋಡ್ಕೊಳೋದು. ಅದರಲ್ಲಿ 6 ಜನ ಸ್ಟಿವಾರ್ಡ್ಸ್ ಇದ್ದಾರೆ. 6 ಜನ ಸ್ಟಿವಾರ್ಡ್ಸ್ ಅಲ್ಲಿ 5 ಜನ ಇಂಡಿಯಾದಿಂದ ಕರ್ಕೊಂಡ್ ಬಂದಿದೀವಿ. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಚೈನೀಸ್ ಎಲ್ಲ ನೋಡ್ಕೊಂತಾರೆ. ಸರ್ ಕನ್ನಡಿಗರು ಬೇರೆ ದೇಶದಲ್ಲಿ ಬಂದು ಒಂದು ರೆಸ್ಟೋರೆಂಟ್ ನಡೆಸೋದು ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಯಾಕಂದ್ರೆ ಸುಮಾರು ದೇಶ ಸುತ್ತಿದ್ದೀನಿ. ಇಂಡಿಯನ್ಸ್ ಎಲ್ಲೋದ್ರು ಇಂಡಿಯನ್ ರೆಸ್ಟೋರೆಂಟ್ ಇರುತ್ತೆ, ಇಂಡಿಯನ್ಸ್ ಅದನ್ನ ನಡೆಸ್ತಾ ಇರ್ತಾರೆ. ಆದ್ರೆ ಕನ್ನಡಿಗರು ಒಬ್ರು ಸಿಕ್ಕಿದ್ರಲ್ಲ, ಸೊ ಕನ್ನಡಿಗರಿಗೆ ನಮಗ್ ನಾವೇ ಆಗ್ಬೇಕು, ಬೇರೆಯವ್ರು ಯಾರು ಆಗಲ್ಲ. ಸೊ ಅದಕ್ಕೆ ನಿಮ್ಗೂ ಏನಾದ್ರು ಸಹಾಯ ಆಗ್ಲಿ ಇದರಿಂದ ಅಂತ. ಓಕೆ, ನಮಸ್ಕಾರ, ಟೇಕ್ ಕೇರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸಿಗೋಣ. 3 ತಿಂಗಳಾದ್ಮೇಲೆ ಬರ್ತೀನಿ, ಆಮೇಲೆ ಸಿಗೋಣ ಮತ್ತೊಂದ್ಸಲ. ಥ್ಯಾಂಕ್ ಯು ಸರ್.